ಸೊ ಐ ವಾಂಟೆಡ್ ಟು ಸೀನ್ ರಿಯಲ್ ಲೈಫಲ್ಲಿ ಹೇಗೆ ಕಾಣ್ತಾ ಇತ್ತು. ಸಿನಿಮಾದಲ್ಲಿ ಆಬ್ವಿಯಸ್ಲಿ ಎಡಿಟಿಂಗ್ ಮಾಡ್ತಾರೆ ಮತ್ತು ಅದಕ್ಕೆ ಬ್ಯಾಕ್ಗ್ರೌಂಡೆಲ್ಲ ಆ್ಯಡ್ ಮಾಡ್ತಾರೆ. ಎಕ್ಸ್ಪಲ್ಸ್ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಡಿಸ್ಅಡ್ವಾಂಟೇಜ್ ಅಂತ ಸಹ ಹೇಳ್ಬೋದು. ಅಡ್ವಾಂಟೇಜ್ ನಾವು ಗುಂಡಿಗೆ ಸ್ಲೋ ಮಾಡಬೇಕು ಅಂತಿಲ್ಲ. ಡಿಸ್ಅಡ್ವಾಂಟೇಜ್ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಇಲ್ಲಿ ಬರ್ಲಿಕ್ಕೆ ಪ್ಲಾನ್ ಹಾಕಿದ್ದೆವು, ಹಾಗೆಂತಾಗಿತ್ತು ಈ ರಿವರ್ ಫುಲ್ ಆಗಿತ್ತಂತ. ಹಾಗೆ ನಾವು ಪ್ಲಾನ್ ಎಲ್ಲ ಮತ್ತೆ ಕ್ಯಾನ್ಸಲ್ ಆದವು. ಐ ಥಿಂಕ್ ಮೋಸ್ಟ್ ಪ್ರೊಬ್ಯಾಬ್ಲಿ ನಾವು ಅಲ್ಲಿ ರಾಂಗ್ ಡಿವಿಯೇಷನ್ ತಗೊಂಡೆವು. ಓಹೋ ಅದು ನೋಡಿದ್ರೆ ಎಂಥದ್ದು ಓಡಿದದು, ಎಂಥದ್ದು ಮುಂಗುಸಿ ಹೊಡಿದಾಗಾಯಿತು. ಸರಿ, ಮೂವಿ ಶೂಟಿಂಗ್ ಅದೆಲ್ಲಿ ಅಂತ ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಇದೇ ಏರಿಯಾದಲ್ಲಿ ಇಲ್ಲೆಲ್ಲಿಯೋ ಆಗಿದೆ. ಒಂದು ಡ್ರೋನ್ ಇರ್ತಿದ್ರೆ ಉಂಟಲ್ಲ. ಹೇಯ್ ಹಲೋ ಗುಡ್ ಮಾರ್ನಿಂಗ್. ಇವತ್ತಿನೊಂದು ವೀಕೆಂಡ್ ರೈಡ್. ಇವತ್ತು ಡೇಟ್ ಬಂದು ಅಕ್ಟೋಬರ್ 19. ನಾನು ಡೇಟ್ ಯಾಕೆ ಫಸ್ಟ್ ಡೇಟ್ ಅಂತ ಹೇಳಿದ್ರೆ ಈ ವಿಡಿಯೋ ಆಗ ಬರ್ತದೆ ನನಗೆ ಗೊತ್ತಿಲ್ಲ. ಅದಕ್ಕೆ ಫಸ್ಟಿಗೆ ವಿಡಿಯೋ ಓಪನ್ ಮಾಡೋ ಮುಂಚೆ ಡೇಟ್ ಅಂತ ಹೇಳಿ ಬಿಡೋದು. ಹಾಗೆ ಒಂದು ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಸ್ವಲ್ಪ ಲಾಂಗ್ ರೈಡ್ ಹೋಗ್ತಿದ್ದೇವೆ. ಇವತ್ತು ಸಾಧಾರಣ ಒಂದು 7 ಜನ ಬೈಕರ್ಸ್ ಇದ್ದೇವೆ ನಾವು. ಎಲ್ಲ ಪರಿಚಯದವರೇ, ಹೊಸಬ್ರು ಯಾರು ಇಲ್ಲ, ನಮ್ಮವರೇ. ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಲೊಕೇಶನ್ಗೆ ಹೋಗ್ತಿದ್ದೇವೆ. ಆ ಕಡೆ ಎಲ್ಲ ಹೆಚ್ಚು ಹೋಗಲಿಲ್ಲ ನಾನು. ಯಾವುದು ಅಂತ ಹೇಳಿದರೆ ನಮ್ಮ ಕಾಂತಾರ ಚಾಪ್ಟರ್ 1 ಸಿನಿಮಾ ಶೂಟಿಂಗ್ ಆದ ಒಂದು ಫಾಲ್ಸ್ ಉಂಟು, ಬೆಳ್ಕಲ್ ತೀರ್ಥ ಫಾಲ್ಸ್ ಅಂತ. ಅಲ್ಲಿಗೆ ಇವತ್ತು ಹೋಗ್ತಿದ್ದೇವೆ. ಅಂದರೆ ಫಾಲ್ಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ, ಅದೊಂದು ಸ್ವಲ್ಪ ಟ್ರೆಕ್ಕಿಂಗ್ ಪ್ಲೇಸ್. ಬಟ್ ಅದರೊಂದು ವ್ಯೂ ಪಾಯಿಂಟ್ ಉಂಟು. ಸಾಧಾರಣ ಸ್ವಲ್ಪ ದೂರದಲ್ಲಿ ನಮಗೊಂದು ಚಂದದಲ್ಲೊಂದು ಫಾಲ್ಸ್ ಇದೊಂದು ವ್ಯೂ ಪಾಯಿಂಟ್ ಉಂಟು. ಅಲ್ಲೆರಗೆ ಹೋಗ್ಲಿಕ್ಕೆ ಆಗ್ತದೆ, ಬೈಕ್ ಹೋಗ್ಬೋದು, ವೆಹಿಕಲ್ಸ್ ಹೋಗ್ತದೆ. ಹಾಗೆ ನಮ್ಮ ಪ್ಲ್ಯಾನ್ ಅಂತ ಹೇಳಿದ್ರೆ ಅಲ್ಲೆರಗೆ ಹೋಗಿ ಒಂದು ಸ್ವಲ್ಪ ಫಾಲ್ಸ್ ದೂರದಿಂದ ನೋಡಿ. ಅದೊಂದು ಸ್ವಲ್ಪ ಮಹಾರಾಷ್ಟ್ರ ವೈಬ್ಸ್ ಉಂಟು ಆ ಪ್ಲೇಸ್. ಮತ್ತೊಮ್ಮೆ ತುಂಬ ಹಿಂದೆ ಹೋಗಿದ್ದೆ ನಾನು, ಬಟ್ ಆಗ ಫುಲ್ ಮೋಡ ಎಲ್ಲ ಕವರ್ ಆಗಿತ್ತು, ಫಾಲ್ಸ್ ಕಾಣ್ತಿರ್ಲಿಲ್ಲ. ಈಗ ನೋಡುವ ಹೇಗುಂಟು ಅಂತ. ದಿಸ್ ಈಸ್ ಅಕ್ಟೋಬರ್ ಅಲ್ಲ, ಸ್ವಲ್ಪ ಮಳೆ ಎಲ್ಲ ಕಮ್ಮಿಯಾಗಿ ಸ್ವಲ್ಪ ಮೋಡ ಎಲ್ಲ ಕಮ್ಮಿ ಆಗಿರ್ತದೆ ನೆನೆಸ್ಕೊಳ್ತೇವೆ. ನೋಡುವ ಹೇಗೆ ಉಂಟು ಅಂತ. ಮತ್ತು ಅಲ್ಲೊಂದು 2-3 ಪ್ಲೇಸಸ್ ಉಂಟು, ಅದನ್ನು ಇವತ್ತು ಕವರ್ ಮಾಡೋ ಪ್ಲ್ಯಾನ್. ಸ್ವಲ್ಪ ಬೇಗ ಹೊರಟಿದ್ದಾವೆ ಇವತ್ತು, 5:45 ಗಂಟೆ. ನಮ್ಮದು ಹೇಗೆ ಪ್ಲ್ಯಾನ್ ಅಂತ ಹೇಳಿದರೆ ಬೇಗ ಎಲ್ಲ ಪ್ಲೇಸಸ್ ಕವರ್ ಮಾಡಿ ಸಾಯಂಕಾಲ ಒಂದು 5 ಗಂಟೆ ಒಳಗೆ ಇಲ್ಲಿ ಪುತ್ತೂರು ಮುಟ್ಟಬೇಕು ಅಂತ. ರೈಡ್ ಸ್ಟಾರ್ಟ್ ಆಗೋ ಮುಂಚೆ ನಮ್ಮ ಸೂರಜ್ ಇದೊಂದು ಚೆಕ್ ಲಿಸ್ಟ್, ಆಯಿಲ್ ಲೆವೆಲ್ ನೋಡೋದು ಉಂಟಾ, ಫುಲ್ ಉಂಟಾ. ಲೆಟ್ಸ್ ಸ್ಟಾರ್ಟ್ ದ ರೈಡ್. ಎಲ್ಲ 6 ಬೈಕ್ಸ್ ಉಂಟು, ಇನ್ನೊಂದು ಬೈಕ್ ಜಾಯ್ನ್ ಆಗ್ಲಿಕ್ಕೆ ಉಂಟು, ಅಲ್ಲಿಂದಲೇ ಕಂಟಿನ್ಯೂ ಮಾಡೋ ವೀಡಿಯೋ. ಹಾಗಾದ್ರೆ ಒಂದು ಯಮಹ 6 ಹೀರೋ, ಇನ್ನೊಂದು ಆ್ಯಡ್ ಆಗ್ತದೆ ಈಗ ರಾಯಲ್ ಎನ್ಫೀಲ್ಡ್ ವೋಲ್ವೋ ಮಲ್ಟಿ ಆಕ್ಸಲ್ ಸ್ಲೀಪರ್. ಇದೆಲ್ಲ ಹೋಗ್ಬೇಕು ಅಂದರೆ ಹೇಗೆ ವೋಲ್ವೋ ನೋಟ ಕೊಡ್ತದ್ದು. ರೆಸ್ಪೆಕ್ಟ್ ಪ್ಲಸ್. ಆ್ಯಂಡ್ ಹಿಯರ್ ವಿ ಆರ್ ಉಡುಪಿಯಲ್ಲಿ. ಫೈನಲಿ ಸನತ್ ಜಾಯ್ನ್ ಆದರು. ಹೋಟೆಲ್ ಹತ್ತದಲ್ಲಿ ಒಂದು ಬ್ರೇಕ್ಫಾಸ್ಟ್ ಆಯಿತು. ಇವತ್ತಿನ ರೈಡರ್ಸ್ ರಾಮಕಿಶೋರ್, ಮಧು, ಸೂರಜ್, ವೈಶಾಖ್, ಅನಿರುದ್ಧ್ ಮತ್ತು ಎದುರು ಸನತ್. ಸೊ ಟೋಟಲ್ 7 ಮೆಂಬರ್ಸ್. ಈಗ ಮೋಸ್ಟ್ ಆಫ್ ಅವರ್ ಹೈವೇ ಪಾರ್ಟ್ ಕಂಪ್ಲೀಟೆಡ್. ಪೋಲೆ ಪೈ ಕುಂದಾಪುರದವರೆಗೆ ಇದೇ ಹೈವೇಲಿ ಹೋಗ್ತಿದ್ದೇವೆ ನಾವು. ಕುಂದಾಪುರದಿಂದ ಮತ್ತೆ ಒಳಗೆ ಇಂಟೀರಿಯರ್ ರೋಡ್ಸ್. ಆ್ಯಸ್ ಯೂಶ್ವಲ್ ವೆರಿ ಟೇಸ್ಟಿ ಡಿಲಿಷಿಯಸ್ ಬ್ರೇಕ್ಫಾಸ್ಟ್ ನಮ್ಮ ಲತಾ ಹೋಟೆಲ್. ಇದು ನಮ್ಮ ಮಾಮೂಲಿ ಸ್ಪಾಟ್. ನಾವು ಈಚೆ ಕುಂದಾಪುರ ಅಥವಾ ಗೋವಾ IBW ಎಲ್ಲ ಹೋಗುವಾಗ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋದು ನಾವು. ಟೈಮ್ ಈಸ್ ಅರೌಂಡ್ 9:37 AM. ನೋಡಿ ಹೋಯ್ತು ನಮ್ಮ ಎಕ್ಸ್ಪಲ್ಸ್. ಇನ್ನು ಸಾಧಾರಣ 50 ಕಿಲೋಮೀಟ್ರ್ ಉಂಟು ನಮ್ಮ ಫಸ್ಟ್ ಪ್ಲೇಸ್ ಬೆಳ್ಕಲ್ ತೀರ್ಥಕ್ಕೆ. ವಾಟ್ ಎ ವ್ಯೂ ಮ್ಯಾನ್. ಇಲ್ಲಿಂದ ನೋಡಿ ರಿವರ್, ಈಚೆಂದ ಫುಲ್ ಗುಡ್ಡೆ ಹಿಂದೆಂದ. ಅದು ಹಿಂದದ ಕೊಡಚಾದ್ರೆ ಎಂದಿರಬೇಕು. ಕ್ಲೀನ್ ವ್ಯೂ ಉಂಟು. ಬ್ಯೂಟಿಫುಲ್ ವ್ಯೂ ಮ್ಯಾನ್, ಬ್ಯೂಟಿಫುಲ್ ವ್ಯೂ. ಓಕೆ, ಸೊ ವಿ ಟೇಕ್ ರೈಟ್ ಹಿಯರ್. ಅರೇ ಬೈ
ಯಾರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಾಗೋದಿಲ್ಲ. ನಮಗೆ ಅಲ್ಲಿಂದ ಹೋಗ್ಲಿಕ್ಕೆ ಮಾರೆ ಕರ್ಮ, ನಮ್ಮದೇ ತಪ್ಪು. ಈಗ ನಾವು ಕೊಲ್ಲೂರು ರೋಡಿಗೆ ತಿರುಗಿದ್ದೆವು. ಇನ್ನೆಲ್ಲಿಂದ ಸಾಧಾರಣ 35 ಕಿಲೋಮೀಟರ್ಸ್, ವಿಚ್ ವಿಲ್ ಟೇಕ್ ಅರೌಂಡ್ 1 hour ಅಂತ ತೋರಿಸ್ತುಂಟು ಇದರಲ್ಲಿ, ಗೊತ್ತಿಲ್ಲ. ಸೊ ಇವತ್ತಿನ ಹೈವೇ ದರ್ಶನ ಮುಗೀತು. ಇನ್ನೆಂತ ಇದ್ರು ಸಾಯಂಕಾಲದವರೆಗೆ ಇದೇ ಟೈಪಿನ ರೋಡ್ಸ್. ಇನ್ನು ದಿಸ್ ಇಸ್ ದ ಐ ಥಿಂಕ್ ಶಾರ್ಟೆಸ್ಟ್ ಅಂತಲ್ಲ, ಕಿಲೋಮೀಟರ್ ವೈಸ್ ಸ್ವಲ್ಪ ಜಾಸ್ತಿ ಇರ್ಬೋದು ನಮಗೆ ಪುತ್ತೂರಿಂದ ಈಗ ಬಂದ ರೋಡು. ಬಟ್ ಟೈಮ್ ಟೇಕನ್ ಈಸ್ ವೆರಿ ಲೆಸ್, ಯಾಕಂದರೆ ನಾವು ಹೈವೇಲಿ ಬಂದು ಮೋಸ್ಟ್ಲಿ ಸ್ಪೀಡ್ ಒಳ್ಳೆ ಮೇಂಟೈನ್ ಮಾಡಿದ್ದೆವು. 70-80 ಅಲ್ಲೇ ನಾವು ಬಂದದ್ದು ಈಗ. ಆ್ಯಂಡ್ ಎಲ್ಲ ಬೈಕ್ಗಳು 70-80 ಆರಾಮ್ಸೆ ಕಾಪಪ್ ಮಾಡಿದ್ದು, ಎಸ್ಪೆಷಲಿ ಸ್ಪ್ಲೆಂಡರ್, ಹ್ಯಾಟ್ಸ್ ಆಫ್, ಮತ್ತು ಕ್ರಕ್ಸ್. ಸೊ ಇದೆಲ್ಲ ಫುಲ್ ಕುಂದಾಪುರ ತಾಲೂಕು, ಜಿಲ್ಲೆ. ನೋಡಿ ಎಷ್ಟು ಗ್ರೀನರಿ ಉಂಟು. ದಟ್ ಈಸ್ ವೈ ಮಳೆಗಾಲ ಇಸ್ ದ ಬೆಸ್ಟ್. ಬ್ಯೂಟಿಫುಲ್. ವಾ, ವಾಟ್ ಅ ರೋಡ್. ನೈಸ್. ಬ್ಯಾಕ್ ಕಂಟ್ರಿ ರೋಡ್ಸ್ ಇದೆಲ್ಲ. ಇದು ನಮ್ಮ ಎದುರು ಯಾರೋ ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ಯಾರೋ ಮೋಸ್ಟ್ಲಿ. ಕಾರ್ನೂರು ಸಹ ಕೊಲ್ಲೂರಿಗೆ ಹೋಗೋರು ಇರಬೇಕು, ಗೂಗಲ್ ಮ್ಯಾಪನ್ನು ಫಾಲೋ ಮಾಡಿಕೊಂಡು ಬರ್ತಿದ್ದಾರೆ. ಐ ಡೋಂಟ್ ಥಿಂಕ್ ದಿಸ್ ಇಸ್ ದ ಮೇನ್ ರೋಡ್. ಆಗ ನಾವಲ್ಲಿ ಡಿವಿಷನ್ ತೆಗೆದು ವಾಪಸ್ಸು ಇಲ್ಲಿ ಒಳಗೆ ಹೋಗ್ದೇವಲ್ಲ, ತಿರುಗಿದೇವಲ್ಲ. ಸೊ ಅಲ್ಲಿ ಸ್ಟ್ರೈಟ್ ಹೋದರೆ ಅದು ಮೇನ್ ರೋಡ್ ಇರಬೇಕು ಕೊಲ್ಲೂರಿಗೆ. ದಿಸ್ ಇಸ್ ಸಮ್ ಕೈಂಡ್ ಆಫ್ ಶಾರ್ಟ್ ಕಟ್. ಇವತ್ತು ಹಾಗೆ ಒಂದು ಬೈಕ್ ಬಿಡುವಾಗ ಒಂದು ಯೋಚನೆ ಬಂತು. ಇವತ್ತು ನಾವು 7 ಬೈಕ್ಸ್ ಉಂಟು ನಮ್ಮ ಈಗ ಇವತ್ತಿನ ರೈಡಲ್ಲಿ. 4 ಎಕ್ಸ್ಪಲ್ಸ್, ಒಂದು ಹಿಮಾಲಯನ, ಮತ್ತೊಂದು ಕ್ರಕ್ಸ್, ಮತ್ತೊಂದು ಸ್ಪ್ಲೆಂಡರ್. 7 ಬೈಕಲ್ಲಿ ಸಹ ಸ್ಪೋಕ್ ವೀಲ್ ಇರುತ್ತೆ. 7 ಬೈಕ್ ಸಹ ಟ್ಯೂಬ್ ಟೈರ್. ಹೇಗೆ ಅದೊಂದು ಭಾರಿ ಹೆದರಿಕೆ ಮಾರೆ ಟ್ಯೂಬ್ ಟೈರಲ್ಲಿ. ಪಂಚರ್ ಇದೊಂದು ಉಂಟಲ್ಲ, ಭಾರೀ ಒಂದು ದೊಡ್ಡ ಹೆದರಿಕೆ. ಎಲ್ಲಿ ಪಂಚರ್ ಆಗ್ತದೆ ಅಂತ ಹೇಳಿ ಯಾವುದಿಲ್ಲ. ಪಂಚರ್ ಆದರೆ ಮಾತ್ರ ಗೋವಿಂದ ಹಾಕಿ ಮತ್ತೆ ಗಾಡಿ. ನೋಡಿ ಇಲ್ಲಿ ಬರುವಾಗಲೇ ಕಾಂತಾರದ ಬೋರ್ಡ್ ಕಾಣ್ತಾ ಉಂಟು ನೋಡಿ, ಕಾಂತಾರ. ಸೊ ಈ ಏರಿಯಾದಲ್ಲೆಲ್ಲ ಸುಮಾರು ಶೂಟಿಂಗ್ ಆಗಿದೆ ಕಾಂತಾರ ಸಿನಿಮಾ, ಕೊಲ್ಲೂರು, ಕುಂದಾಪುರ ಸೈಡೆಲ್ಲ. ಆ್ಯಂಡ್ ಈಗ ನಾವು ಏನು ಪ್ಲೇಸಿಗೆ ಹೋಗ್ತಿದ್ದೇವೆ, ದಿಸ್ ಈಸ್ ಒನ್ ಆಫ್ ದ ಕೀ ಲ್ಯಾಂಡ್ಸ್ಕೇಪ್ ಅಂತ ಹೇಳ್ಬೋದು ನಾವು ಸಿನಿಮಾದಲ್ಲಿ ಕಾಣುವಂಥದ್ದು. ಸೊ ಐ ವಾಂಟೆಡ್ ಟು ಸೀನ್ ರಿಯಲ್ ಲೈಫಲ್ಲಿ ಹೇಗೆ ಕಾಣ್ತಾ ಇತ್ತು. ಸಿನಿಮಾದಲ್ಲಿ ಆಬ್ವಿಯಸ್ಲಿ ಎಡಿಟಿಂಗ್ ಮಾಡ್ತಾರೆ ಮತ್ತು ಅದಕ್ಕೆ ಬ್ಯಾಕ್ಗ್ರೌಂಡೆಲ್ಲ ಆ್ಯಡ್ ಮಾಡ್ತಾರೆ, ಸುಮಾರು ಎಡಿಟಿಂಗ್ ಎಲ್ಲ ಆಗ್ತದೆ ಅದರಲ್ಲಿ. ಬಟ್ ಐ ಜಸ್ಟ್ ವಾಂಟ್ ಟು ಸಿ ಹೌ ಇಟ್ ಈಸ್ ಇನ್ ರಿಯಲ್ ಲೈಫ್. ಎಕ್ಸ್ಪಲ್ಸ್ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು, ಡಿಸ್ಅಡ್ವಾಂಟೇಜ್ ಅಂತ ಸಹ ಹೇಳ್ಬೋದು. ಅಡ್ವಾಂಟೇಜ್, ನಾವು ಗುಂಡಿಗೆ ಸ್ಲೋ ಮಾಡಬೇಕು ಅಂತಿಲ್ವ, ಸೀದಾ ದೊಡ್ಡ ಹಾಕ್ಕೊಂಡು ಹೋಗ್ಬೋದು. ಡಿಸ್ಅಡ್ವಾಂಟೇಜ್, ನಮ್ಮ ಸುತ್ತಮುತ್ತಲಿನ ಗಾಡಿಗಳು ಸ್ಲೋ ಮಾಡುವಾಗ ನಮಗೆ ಎಂತ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಆಟೋಮೆಟಿಕಲಿ ನಾವು ಸಹ ಬ್ರೇಕ್ ಹಾಕಿ ಹೋಗ್ತದೆ. ಸೊ ಆ ಅಡ್ವಾಂಟೇಜ್ ಏನಾಯಿತು ಅದು ಡಿಸ್ಅಡ್ವಾಂಟೇಜ್ ಆಗ್ತದೆ. ಹಾಂ ಇದೆಂತ ನೋಡಿ, ಪ್ರಾಬ್ಲಮ್ ಸಾಲ್ವ್ಡ್. ಯಾರು ಮಾರಿ, ಇದು ಲೆಜೆಂಡ್. ಇವನನ್ನೇ ಯಾರು ಮೋಸ್ಟ್ಲಿ ಮನೆಯಿಂದ ಹೊರ ಹಾಕಿರ್ಬೇಕು, ಅದಕ್ಕೆ ಹೀಗೆ ಸ್ಟಿಕ್ಕರ್ ಹಾಕಿನೇ ರಿಕ್ಷಾದಲ್ಲಿ. ಎಲ್ಲಿಂದ ಸಿಗ್ತದೆ ಮಾರಿ ಇವರಿಗೆ ಇಂಥ ಐಡಿಯಾಗಳೆಲ್ಲ. ಬಸ್ಸು ನೋಡಿ ಮಾರೆ, ಇದು ಸಣ್ಣ ಮಕ್ಕಳು ಡ್ರಾಯಿಂಗ್ ಮಾಡ್ತಾರ ಮಾರೆ, ಹೀಗೆ ಮಾಡಿ ಹೀಗೆ ಹಾಗೆ. ಆ್ಯಕ್ಚುಲಿ ಹಾಗೆ ಉಂಟದು ಬಸ್ಸು, ಪರ್ಪಸ್ ಅದನ್ನು ಡಿಸೈನ್ ಮಾಡಿದ ಹಾಗೆ. ಪ್ರಾಕ್ಟಿಕಲ್ ಆಗಿ ಅವರು ಥಿಂಕ್ ಮಾಡಿ ಗುಡ್ಡ ಎಲ್ಲ ಇದು ಘಾಟ್ ಹತ್ತುವಾಗ ಅಡಿತಾಗದ ಹಾಗೆ ದೋಣಿ ಶೇಪಲ್ಲಿ. 2 ಸ್ಟ್ರೋಕ್ ಬಾಯ್ಸ್ ಎಕ್ಸೆಲಲ್ಲಿ. ರೋಡ್ ಮಾತ್ರ ಸ್ವಲ್ಪ ಖರಾಬ್ ಆಗಿದೆ, ಎಸ್ಪೆಷಲಿ ನಾವು ಲಾಸ್ಟ್ ಒಂದು ಶಾರ್ಟ್ ಕಟ್ ತಗೊಂಡು ಈಚೆ ಬಂದವಲ್ಲ, ಅಲ್ಲರ ಕೊಳ್ಳೆತ್ತು. ಇಲ್ಲಿ ಸ್ವಲ್ಪ ಲಾಸ್ಟಿಗೆ ಒಂದು ಸಾಧಾರಣ 10 ಕಿಲೋಮೀಟ್ರಿಂದ ಹೀಗೆ ಉಂಟು ರೋಡ್. ಸ್ವಲ್ಪ ಜಡಕ್ಕಲ್ ಅಂತ ಹೇಳಿದ್ರೆ ಒಂದೇವು. ಈಗ ಇಲ್ಲಿ ನಾವೀಗ ಒಳಗೆ ತಿರುಗಬೇಕು. ಇದು ಕಮಲಶಿಲೆ ಸಿದ್ದಾಪುರಕ್ಕೆಲ್ಲ ಹೋಗುವ ರೋಡ್, ಹೆಬ್ರಿಗೆ ಹೋಗ್ತದೆ ಇದು.
ಬರುವಾಗ ಅದೇ ಹತ್ತಿರವ ಅಂತ. ನಾವು ಅದರಲ್ಲಿ ಹೋಗುದು ಈಗ, ಕಂಟಿನ್ಯೂ ಆಗುದು. ಅಲ್ಲ ಹಾಂ, ನಮಗೆ ಬರ್ಬೇಕಿದೆ, ರಿಟರ್ನ್ ಬರ್ಬೇಕು. ಈ ಮೇನ್ ಹೈವೇ ಬರ್ಬೇಕಂತ ಕಿಲೋಮೀಟರ್ ವೈಸ್ ಅದು ಹತ್ತಿರ ಆಗ್ತದೆ, ಟೈಮ್ ವೈಸ್ ಸೇಮ್ ಆಗ್ತದೆ. ಯಾಕಂದ್ರೆ ಹೈವೇ ಅಲ್ಲ, ಸ್ಪೀಡ್ ಮೇಂಟೈನ್ ಮಾಡಿದೆವು. ಈಗ ನಮ್ಗೆ ಇನ್ನು ಈಚೆ ಬರ್ಲಿಕ್ಕಿಲ್ಲ, ಇದ್ರಲ್ಲಿ ಆಚೆ ಆಚೆ ಹೋಗುದು, ಇನ್ನು ಕಂಟಿನ್ಯೂ ಮಾಡೋದು. ಎಂತ ರೋಡ್ ಅಲ್ಲ ಮಾರೆ. ಅರ್ಧ ಆಫ್ ರೋಡ್ ಆಯ್ತು ನಮ್ಗೆ. ಓಕೆ, ರಿಯುನೈಟೆಡ್, ಲೆಟ್ಸ್ ಗೋ. 15 more kilometers. ಈಗ ನನ್ನ ಲೆಫ್ಟಲ್ಲಿ ಏನು ಕಾಣ್ತಾ ಉಂಟು ನಿಮಗೆ, ಫುಲ್ ಕೊಡಚಾದ್ರಿ ರೇಂಜ್. ಕೊಲ್ಲೂರಿನ ಹಿಂದಿನ ಸೈಡ್ ಕೊಡಚಾದ್ರಿ. ಇಲ್ಲಿ ಟ್ರೆಕ್ಕಿಂಗ್ ಉಂಟು, ಜೀಪ್ ಸಫಾರಿ, ಜೀಪ್ ರೈಡ್ ಉಂಟು ಕೊಡಚಾದ್ರಿಗೆ. ಇಲ್ಲೆಲ್ಲ ನಾವು ಹೋಗ್ತಾ ಇಲ್ಲ. ಸೊ ಈಗ ನಾವು ಬೆಳ್ಕಲ್ ತೀರ್ಥ ಏನು ಹೋಗ್ತಿದ್ದಾವೆ, ಇದು ಕೊಡಚಾದ್ರಿದ್ದು ಬೇಸಲ್ಲಿ ಆಗ್ತದೆ ಆ್ಯಕ್ಚುಲಿ. ಇನ್ನೊಂದೊಂದು ಸೈಡ್ ಅಂತ ಹೇಳ್ಬೋದು ಕೊಡಚಾದ್ರಿದು. ಬಟ್ ನೀರು ಎಷ್ಟು ಇರ್ತವೆ ಅಂತ ನನಗೆ ಗೊತ್ತಿಲ್ಲ ಈಗ, ರಿಯಲಿ ಡೋಂಟ್ ನೋ. ಎಲ್ಲ ಫಾರೆಸ್ಟ್ ಮಾರು, ತಿಕ್ಕ ಫಾರೆಸ್ಟ್ ಇದೆಲ್ಲ. ಮೂಕಾಂಬಿಕಾ ವೈಲ್ಡ್ ಸ್ಯಾಂಚುರಿ, ಕೊಯ್ಲು ಆಫ್ ರೋಡ್ ನೋಡಿ ಮರಿ. ಸಾಲಿಡ್ ಉಂಟು ಮಾರಿದೆಲ್ಲ. ಎಷ್ಟೆಷ್ಟು ಈ ಸ್ಟ್ರಕ್ಚರ್ನ ನಾವು ಎಕ್ಸ್ಪ್ಲೋರೇ ಮಾಡಲಿಲ್ಲ ಆ್ಯಕ್ಚುಲಿ. ಇಲ್ಲೆಷ್ಟು ಆಫ್ ರೋಡ್ ಉಂಟು ದೇವರಿಗೆ ಗೊತ್ತು. ವಾಟ್ ಅ ಬ್ಯೂಟಿಫುಲ್ ಸ್ಟ್ರೆಚ್. ಓಹೋ ಹೋ ಹೋ ಹೋ. ಇದೊಂಥರ ನಮ್ಮ ಉಜ್ರೆ ಹತ್ರ ಈಚೆ ಕುದುರೆಮುಖದ ಒಂದು ವ್ಯೂ ಉಂಟಲ್ಲ, ದುಡುಪೆ ಹೋಗೋ ರೋಡು, ಒಂಥರ ಅದೇ ಟೈಪಿನ ವೈಬ್ಸ್ ಉಂಟು ಇಲ್ಲಿ. ವಾವ್. ವನದುರ್ಗ ದೇವಸ್ಥಾನ. ಅಲ್ಲಿ ಟ್ರಕ್ ತೊಡಿತಾ ಇದ್ದಾರೆ, ಟಿಪ್ಪರ್. ಒಂದು ಬ್ರಿಡ್ಜ್ ಇತ್ತು. ಎಷ್ಟು ಆಫ್ ರೋಡು, ಅಲ್ಲಿ ಒಂದು. ಮ್ಯಾಪಲ್ಲಿಲ್ಲ ಇದೆಲ್ಲ ರೋಡು. ಹೀಗೆ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೋಗ್ಬೇಕು. ಇದೆಲ್ಲ ಮೈನ್ ರೋಡ್ ಮಾತ್ರ ಇರ್ತದೆ ಮ್ಯಾಪಲ್ಲಿ, ಉಳಿತದೆ ಯಾವುದೂ ಇರೋದಿಲ್ಲ. ಸಿದ್ದಾಪುರ 27, ಸಿದ್ದಾಪುರ, ಉದಯನಗರ. ಗೊತ್ತಾಯ್ತು. ಈ ಡಿವಿಷನ್ ಗೊತ್ತಾಯ್ತು ನಮಗೆ. ಮತ್ತೆ ಆಚೆ ಹೋಗ್ಲಿಕ್ಕೆ, ಅಲ್ಲಿ ರೈಟ್ ಹೋಗ್ಲಿಕ್ಕೆ. ಈಗ ಒಮ್ಮೆಗೆ ನಾವು ಸ್ಟ್ರೈಟು. ಅಲ್ಲಿ ಖಂಡಿತ ಅಲ್ಲ ಮಾರೆ ಫಾಲ್ಸ್, ದೂರದಲ್ಲಿ ಖಂಡಿತು. ನೈಸ್. ನಾವು ಲಾಸ್ಟ್ ಬಂದಿದ್ದೇವೆ ಇಲ್ಲಿಗೆ ಸುಮಾರು ಒಂದು 3 ವರ್ಷ ಹಿಂದೆ. ಇದು ಎಕ್ಸ್ಪಲ್ಸಲ್ಲೇ ಬಂದದ್ದು. ಹಾಗೆಂತಾಗಿತ್ತು, ಇಲ್ಲಿ ಬರುವಾಗ ಫುಲ್ ಮಿಸ್ಟ್ ಫಾಗ್ ಇತ್ತು ನೋಡಿ, ಫಾಲ್ಸ್ ಕಾಣ್ತಾ ಉಂಟಲ್ಲಿ. ಹಾಗೆ ನಾವು ಅಲ್ಲಿಂದಲೇ ಟರ್ನ್ ತಗೊಂಡು, ಯಾಕಂದರೆ ಅಲ್ಲಿ ಹೋದರೂ ಎಂಥ ಪ್ರಯೋಜನ ಇಲ್ಲ ಅಂತ ಗೊತ್ತಾಯಿತು. ಹಾಗೆ ನಾವು ವಾಪಸ್ ರಿಟರ್ನ್ ಹೋದದ್ದು. ಆ್ಯಂಡ್ ಆಫ್ಟರ್ 3 years ವಿ ಆರ್ ಹಿಯರ್ ಅಗೈನ್. ನೋಡ್ಬೋದು ಹಿಂದಿಂದ ನಮ್ಮ ಬಾಯ್ಸ್ ಬರ್ತಾ ಇದ್ದಾರೆ ಫುಲ್ ಲೈನಲ್ಲಿ. ಇದರಲ್ಲಿ ಕಂಡಿತ್ತು ಇನ್ಸ್ಟಾ 360 ಸರಿ ಗೊತ್ತಾದಿತ್ತು. ಒಮ್ಮೆ ದೊಂಟಿ ಮೇಲೆ ಹಾಕೋ ನೋಡಿ, ನಮ್ಮ ಲೈನಪ್ ನೋಡಿ ಹೇಗುಂಟು ಅಂತ. ಎಲ್ಲಿ ಮಾರ ಲಾಸ್ಟಿಗೆ ಆಫ್ ರೋಡ್ ಉಂಟು ಅಂತ ಹೇಳಿದರು. ಇಷ್ಟವರೆಗಂತ ಬರಲಿಲ್ಲ, ಇನ್ನು 2 kilometer ಉಂಟು. ಇದಾ ಪ್ಯೂರ್ ನಮಗೆ ಮಹಾರಾಷ್ಟ್ರ ವೈಬ್ಸ್ ಸಿಗ್ತಾ ಉಂಟು. ಮಹಾರಾಷ್ಟ್ರ ನೆನಪುಂಟಾ? ಇನ್ ಕೇಸ್ ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ನನ್ನ ಓಲ್ಡ್ ಸೀರೀಸ್ ನೋಡಿ ಒಮ್ಮೆ. ಫುಲ್ಲು ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡಿದ್ದೆವು. ಅಲ್ಲಿದ್ದು ಫುಲ್ಲು ವೈಬ್ಸ್ ಉಂಟು ಇಲ್ಲಿ. ಬೆಳ್ಕಲ್ ತೀರ್ಥ ಹೋಗುವ ದಾರಿ. ನೋಡಿ ಇಲ್ಲಿ ಫುಲ್ಲು ರಿವರ್. ಸೊ ನನಗೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ನಾವು ಇಲ್ಲಿ ಬರಲಿಕ್ಕೆ ಪ್ಲ್ಯಾನ್ ಹಾಕಿದ್ದೆವು. ಹಾಗೆಂತಾಗಿತ್ತು, ಈ ರಿವರ್ ಫುಲ್ ಆಗಿತ್ತಂತೆ. ಹಾಗೆ ನಾವು ಪ್ಲ್ಯಾನ್ ಎಲ್ಲ ಮತ್ತೆ ಕ್ಯಾನ್ಸಲ್ ಆದ್ದು. ಈ ರಿವರ್ ಉಂಟಲ್ಲ, ಇದು ಜೋರು ಮಳೆ ಬರುವಾಗ ಫುಲ್ ಆಗ್ತದೆ. ಇದೇ ಆಫ್ ರೋಡು ನೋಡಿ ಲಾಸ್ಟ್. ಬೆಳ್ಕಲ್ ಗೋವಿಂದ ತೀರ್ಥ ಅಂತ ಹೆಸರಿಟ್ಟದ್ದು. ಇಸ್ ಇಟ್ ರಿಲೇಟೆಡ್ ಟು ಸಮ್ ಟೆಂಪಲ್? ಕೊಲ್ಲೂರು ಟೆಂಪಲ್ಗೆ ಏನೋ ರಿಲೇಷನ್ ಇರ್ಬೋದಾ? ಐ ಆಮ್ ನಾಟ್ ಶ್ಯೂರ್. ಐ ಥಿಂಕ್ ವಿ ಪಿಕ್ ದ ರಾಂಗ್ ರೂಟ್, ಡೋಂಟ್ ನೋ. ಇದು ತೋಟಕ ಅಂತ ಅವ್ರು ಬರಲಿ ಬಾಯ್ಸ್. ಬಂದ್ರಲ್ಲ ಪೈ ಐ ಡೋಂಟ್ ನೋ. ಗೂಗಲ್ ಸ್ವಲ್ಪ
ಬೇರೆ ಡೈರೆಕ್ಷನ್ ತೋರಿಸ್ತಾ ಉಂಟು. ಐ ಥಿಂಕ್ ಮೋಸ್ಟ್ ಪ್ರೊಬ್ಯಾಬ್ಲಿ ನಾವಲ್ಲಿ ರಾಂಗ್ ಡಿವಿಯೇಷನ್ ತಗೊಂಡೆವು. ಎಲ್ಲೂ ಬೇರೆ ಕಡೆ ಹೋಗುವಾಗ ಉಂಟು ಈ ರೋಡು. ಇದೆ ಅಲ್ಲ, ಇದೆ ಬೆಳ್ಕಲ್ ಗೋವಿಂದ ತೀರ್ಥಕ್ಕೆ ದಾರಿ. ಅರೆ ಗೂಗಲಲ್ಲಿ ಯಾವ ದಾರಿ ತೋರಿಸಿದಾಗಾರೆ ಅರೆ ಬೇರೆ ರೋಡ್ ಉಂಟಾ, ಇನ್ನೊಂದು ರೋಡ್ ಉಂಟಾ ಅಂತ ಹೋಗ್ಲಿಕ್ಕೆ. ನೋಡ ಬರುವಾಗ ಚೆಕ್ ಮಾಡುವ ನಾನು. ಬೆಳ್ಕಲ್ ಫಾಲ್ಸ್ ಈಚೆ ಅಲ್ಲಿಂಥದ್ದು ಬೇರೆ ಮನೆಗ ಅಂತ ಅದು. ವಾ ಬ್ಯೂಟಿಫುಲ್ ಮ್ಯಾನ್. ಇದೊಂದು ಮಳೆಗಾಲ ಅಲ್ಲಿ ಬರಬೇಕು, ಫುಲ್ ಕ್ರೇಜ್ ಇರ್ತದೆ ವ್ಯೂ. ಬಟ್ ಮಳೆಗಾಲದಲ್ಲಿ ಅದೇ ಇನ್ನೊಂದು ಸಮಸ್ಯೆ ಹೇಳಿದಾಗೆ ಫುಲ್ ಮೋಡ ಬರ್ತದೆ. ಅದೊಂದು ಪರ್ಟಿಕ್ಯುಲರ್ ಟೈಮಲ್ಲಿ ಗಾಳಿ ಬಂದು ಮೋಡ ಹೋಗ್ತದೆ ನೋಡಿ. ಆ ಟೈಮಲ್ಲಿ ಯಾರು ಸಿಕ್ಕಿದ್ರೆ ಕ್ರೇಜಿ ವ್ಯೂ ಸಿಗ್ತದೆ. ಓಹೋ ಅದು ನೋಡಿದ್ರೆ ಎಂಥದ್ದು ಓಡಿದದು, ಎಂಥದ್ದು ಮುಂಗುಸಿ ಅಂತ, ಮುಂಗುಸಿ ಹೊಡಿದಾಗ ಆಯಿತು. ಡೋಂಟ್ ನೋ. ಓಹ್ ಜನ ಇದ್ದಾರೆ ಮಾರೆ. ಯಾ ಎಸ್ ವಿ ರೀಚ್ಡ್. ಇದೆ ಈಗ ಒಂದು ಸ್ಪೆಕ್ಟಾಕ್ಯುಲರ್ ವ್ಯೂ ಸಿಗ್ತದೆ ನೋಡಿ. ಇದೆ ನೋಡಿ, ಇದೆ ಬೆಳ್ಕಲ್ ತೀರ್ಥ ಫಾಲ್ಸ್. ಆ್ಯಕ್ಚುಲಿ ಇಲ್ಲಿ ಫಾಲ್ಸಿಗೆ ಹೋಗ್ಬೇಕಾದ್ರೆ ಟ್ರೆಕ್ಕಿಂಗ್ ಮಾಡಿಕೊಂಡು ಹೋಗ್ಬೇಕಂತೆ. ಐ ಥಿಂಕ್ ಅರೌಂಡ್ 2 to 3 kilometers ಉಂಟು ಅಲ್ಲಿಗೆ ಹೋಗ್ಲಿಕ್ಕೆ. ಟ್ರೆಕ್ಕಿಂಗ್ ನಮ್ಮ ಇದರಲ್ಲಿಲ್ಲ, ಪ್ಲ್ಯಾನಲ್ಲಿಲ್ಲ. ಪಣ್ಲೆ ಬೈ ಬತ್ತಿನ ಡೌನ್ ಸ್ಲೋಪ್ ಲಾಸ್ಟ್ ಟೈಮ್ ಏನು ಬೂರ್ದೆ ಸೇಮ್ ಲೆವೆಲ್ ಅಂದೆ ಕರೆಕ್ಟ್. ಅನಿರುದ್ಧ್ ಇದು ಹೊಸ ಬೈಕ್, ಇದು ನ್ಯೂ ಫ್ಯಾಮಿಲಿ ಮೆಂಬರ್. ಎಸ್ ಓಲ್ಡ್ ನ್ಯೂ ಬಟ್ ನ್ಯೂ ಫ್ಯಾಮಿಲಿ ಮೆಂಬರ್. ಎಸ್ ಆ್ಯಂಡ್ ದಿಸ್ ಈಸ್ ದ ವ್ಯೂ, ಬ್ಯೂಟಿಫುಲ್ ವ್ಯೂ, ಅಮೇಝಿಂಗ್ ವ್ಯೂ, ಒಳ್ಳೆ ವ್ಯೂ ಉಂಟು. ಆ್ಯಕ್ಚುಲಿ ಇಲ್ಲಿ ಫುಲ್ ಪೀಕ್ ಮಳೆಗಾಲದಲ್ಲಿ ಬಂದರೆ ಇದರೊಟ್ಟಿಗೆ ಇಲ್ಲೊಂದು ಇಲ್ಲೆಲ್ಲ ಸುಮಾರು ವಾಟರ್ ಫಾಲ್ಸ್ ಇರ್ತದೆ. ಈಗ ಮಾತ್ರ ಒಂದೇ ಹೊರಟು. ಆದರೆ ಮೂವಿ ಶೂಟಿಂಗ್ ಆದಲ್ಲಿ ಅಂತ ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ಇದೇ ಏರಿಯಾದಲ್ಲಿ ಇಲ್ಲೆಲ್ಲಿಯೋ ಆಗಿದೆ. ಒಂದು ಡ್ರೋನ್ ಇರ್ತಿದ್ರೆ ಉಂಟಲ್ಲ, ಫುಲ್ ಹಾರಿಸಿದ್ರೆ ಒಂದು ಟೆಂಪಲ್ ಎಲ್ಲ ಇತ್ತು ನೋಡಿ ಈ ಮೂವಿಯಲ್ಲಿ. ಅದಿಲ್ಲೆಲ್ಲಿಯೋ ಕಾಣ್ತದಂತೆ, ಇಲ್ಲಿ ಹತ್ತಿರ ಅಲ್ಲಿರೋದು ಅಂತ ಹೇಳಿದರು. ಕೊಡಚಾದ್ರಿ. ಇದು ಮೇಲವರೆಗೆ ಜೀಪ್ ಹೋಗ್ತದಲ್ಲ ಕೊಡಚಾದ್ರಿ. ಅದೇ ಈ ಗುಡ್ಡ ಉಂಟಲ್ಲ, ಇದರ ಹಿಂದೆ ಆ್ಯಕ್ಚುಲಿ ಕೊಡಚಾದ್ರಿ ಆಗೋದು. ಇದು ಕೊಡಚಾದ್ರಿ ಇನ್ನೊಂದು ಸೈಡ್ ಬರ್ತದೆ. ಬಟ್ ಅದೇ ಇಲ್ಲಿವರೆಗೆ ಬರಲಿಕ್ಕೆ ಆಗ್ತದೆ ನಂಗೆ ಗೊತ್ತಿಲ್ಲ ಜನರಿಗೆ, ಈ ಪಾಯಿಂಟ್ವರೆಗೆ. ಫುಲ್ ಡೆನ್ಸ್ ಫಾರೆಸ್ಟ್ ಮಾತ್ರ. ಹೌದು, ಇದು ಅದರೊಳ್ಳೆ ಉಂಟು ವ್ಯೂ ಪಾಯಿಂಟ್. ಸೂಪರ್, ಒಳ್ಳೆ ಶೋ. ಕಾಂತಾರಕ್ಕೆ ಒಳ್ಳೆ. ಹೌದು, ಅದು ಮಾತ್ರ ಎಲ್ಲಿ ಶೂಟಿಂಗ್ ಆದಂತಲೇ ಗೊತ್ತಿಲ್ಲ ಮಾರೆ ಕಾಂತಾರ. ಮುತ್ತೂರು